ಹೇಳಿ ಸರ್. ಈ ಸಚಿನ್ ಪಂಚಾಳ್ ಅವರ ಪ್ರಕರಣವನ್ನು ನೋಡಿದಾಗ ಪ್ರಿಯಾಂಕಾ ಖರ್ಗೆ ಅವರು ನೈತಿಕ ಹೊಣೆ ಹೊತ್ತು ತಮ್ಮ ರಾಜೀನಾಮೆ ಕೊಡಬೇಕಂತ ನಮ್ಮ ಬೇಡಿಕೆ ಇದೆ. ಅದು ಯಾಕಪ್ಪ ಅಂತ ಹೇಳಿದ್ರೆ ಸಚಿನ್ ಪಂಚಾಳ್ ಅವರು ಡೆತ್ ನೋಟ್ನಲ್ಲಿ ಕ್ಲಿಯರ್ ಬರೆದು ಹೋಗಿದ್ದಾರೆ. ಇವರು ಏನಪ್ಪ ಇವ್ರ ಹಿಂದೆ ಇವಂಥವ್ರು ಮಂತ್ರಿ ಇದ್ದಾರೆ, ರಾಜೀವ್ ಕಪ್ನೂರ್ ಏನಪ್ಪ ಅಂತ ಹೇಳಿದ್ರೆ ಇದರಿಂದೆಲ್ಲ ಆಗಿದ್ದು ಇವರು ಆಶೀರ್ವಾದ ಇವ್ರ ಮೇಲಿದೆ. ಆದ್ದರಿಂದ ಪ್ರಿಯಾಂಕಾ ಖರ್ಗೆ ಅವರು ರಿಸೈನ್ ಮಾಡಬೇಕು ನಮ್ಮ ಬೇಡಿಕೆ. ಎರಡನೇದು, ಡೆತ್ ನೋಟ್ನಲ್ಲಿ ಆಂದೋಲನ ಶ್ರೀಗಳು ಮತ್ತೇನಪ್ಪ ಅಂದ್ರೆ ಬಸವರಾಜ್ ಮತ್ತಿಮೂರು ಶಾಸಕರು, ಚಂದು ಪಾಟೀಲ್ ಅವರು, ಮಣಿಕಂಠ ರಾಠೋಡ್ ಅವರು 4 ಹೆಸರು ಕೂಡ ಪ್ರಸ್ತಾವ ಆಗಿದೆ. ಈ 4 ಜನ ಏನಪ್ಪ ಅಂತ ಹೇಳಿದ್ರೆ ಸುಪಾರಿ ಕೊಲೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸುಪಾರಿ ಕೊಲೆ ಕೊಡಲಿಕ್ಕೆ ಹೋಗ್ತಕ್ಕಂಥ ದೊಡ್ಡ ಆಘಾತ ವಿಷಯ. ಡೆಮೋಕ್ರಸಿನಲ್ಲಿ ಪ್ರಜಾತಂತ್ರ MLA ಶಾಸಕರವರಿಗೆ ಲೀಡರ್ ಅವರಿಗೆ ಸುಪಾರಿ ಕೊಲೆ ಮಾಡ್ತಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಮಾರ್ಗದರ್ಶನ ಏನು ಮಾತೆತ್ತಿದರೆ ಪ್ರಿಯಾಂಕಾ ಖರ್ಗೆ ಅವರು ಏನಂತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳ್ತಾರೆ. ಆದರೆ ಇವತ್ತು ನೋಡಿದರೆ ಇದು ಸುಪಾರಿ ಕೊಲೆ ಆಡ್ತಕ್ಕಂಥ ಒಂದು ವಿಚಾರ ನಡೀತಾ ಇದೆ. ಇದು ದೊಡ್ಡ ಅನ್ಯಾಯ, ದೊಡ್ಡವಾದ ಖೇದದಿಂದ ಇದು ನಮಗೆ ಇದನ್ನು ನಾವು ಖಂಡನೆ ಮಾಡ್ತಾ ಇದ್ದೇವೆ. ಪ್ರಿಯಾಂಕಾ ಖರ್ಗೆ ಅವರು ಉದ್ದಟದ ಹೇಳಿಕೆ ಭಾಳ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮಂತ್ರಿ ಆದವರು, ಮಂತ್ರಿ ಆಗೋ ಟೈಮ್ನಲ್ಲಿ ನಾವು ಪ್ರಮಾಣವನ್ನು ಸ್ವೀಕಾರ ಮಾಡ್ತೀವಿ. ಏನು ಮಾಡ್ತೀವಿ? ದ್ವೇಷ ರಾಜಕಾರಣಿ, ಯಾರಿಗೂ ಸಿಟ್ಟು, ನಾವು ಯಾವುದೇ ಕ್ರಿಮಿನಲ್ ಕೈ ಹಾಕಲ್ಲ, ಯಾವ ವಿರುದ್ಧ ನಾವು ದ್ವೇಷದಿಂದ ನಾವು ಒಳಗಿನ ದ್ವೇಷ ರಾಜಕಾರಣಿ ಮಾಡಲ್ಲ ಅಂತ ನಾವು ಪ್ರಮಾಣ ಸ್ವೀಕಾರ ಮಾಡ್ತೀವಿ. ಆದರಿತು ಪ್ರೆಸ್ನಲ್ಲಿ ಹೇಳ್ತಾ ಇದ್ವಿ, ನಾವು ಬೀದಿಗಿಳಿದ್ರೆ ನಾವು ಓಡಿಸ್ಬಿಡ್ತೇವೆ, ಬೀದಿಗೆ ಹಿಡಿದ್ರೆ ಬೆನ್ನುತ್ತೇವೆ, ನೀವು ಹೊರಗೆ ಬರ್ಲಾರ್ದಂಗೆ ಮಾತಾಡ್ತೇವೆ ಅಂತ. ಇದು ತಪ್ಪಲ್ವಾ? ಒಂದು ಮಂತ್ರಿ ಆದವರು ಆ ಥರ ಮಾತಾಡಬಾರ್ದು. ಮಂತ್ರಿ ಎಲ್ರಿಗೂ ಮಂತ್ರಿ, ಒಬ್ರಿಗೆ ಮಂತ್ರಿ ಇಲ್ಲ, ಎಲ್ರಿಗೂ ಮಂತ್ರಿ. ಆದ್ದರಿಂದ ಇದು ಭಾಳ ನೋವಾದ ವಿಷಯ. ಇದು ಖಂಡನೆ ಮಾಡ್ತಾ ಇದು ಹಾಕೂಡ್ದು, ಹಿಂಗೆಲ್ಲ ಮಾಡಬಾರ್ದು. ಮತ್ತೇನಪ್ಪ ಅಂದರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂಧ ಕಾನೂನು ನಡೀತಾ ಇದೆ. ಇದು ಕಾನೂನು ಕಂಟ್ರೋಲೇ ಇಲ್ಲ. ಪೊಲೀಸರು ಏನಪ್ಪ ಅಂದ್ರೆ ಮಾತೇ ಕೇಳ್ತಾ ಇಲ್ಲ. ಒಬ್ಬರದೇ ಮಾತು ಕೇಳ್ತಾರೆ, ಯಾರ್ದು ಮಾತು ಕಾಂಗ್ರೆಸ್ದವ್ರಿಗೆ ಮಾತು ಕೇಳ್ತಾರೆ ವಿನ ಬೇರೆಯವರು ಯಾರ್ದ್ರ ಮಾತು ಕೇಳೋ ಮೂಡದಲ್ಲಿ ಇಲ್ಲ. ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದ್ರೆ ದೇವಾನಂದ ಪ್ರಕರಣ, ಪೊಲೀಸ್ ಸಮಾಜದ್ದು ಇವತ್ತಿನ ಕಲಬುರ್ಗಿ ದೇವಾನಂದು ಇವತ್ತಿನವರೆಗೆ ಏನಪ್ಪ ಅಂತ ಹೇಳಿದ್ರೆ ಅರೆಸ್ಟ್ ಮಾಡಲಿಲ್ಲ. ಮತ್ತು ಇವರು ಏನಪ್ಪ ಕಪ್ಪನೂರು, ರಾಜ ಕಪ್ಪನೂರು ಜೇವರಿಗೆಯಲ್ಲಿ ಕಂಟ್ರಿ ಪೇಸ್ಗಳು ಸಿಕ್ತು, ಅವಾಗ ಅರೆಸ್ಟ್ ಮಾಡಿ ಆ್ಯಕ್ಷನ್ ತೊಗೋದ್ರೆ ಇದು ಅನಾಹುತ ಆಗ್ತಾಯಿದ್ದಿಲ್ಲ. ಇದನ್ನೆಲ್ಲ ನೋಡಿದರೆ ಇದು ಎಲ್ಲೋ ನಮಗೇನಪ್ಪ ಅಂದರೆ ಸರ್ಕಾರ ಇಂಬ್ಯಾಲೆನ್ಸಿಂಗ್, ಹೆಲ್ದಿ ಗೌರ್ಮೆಂಟ್ ಇಲ್ಲ, ಅನ್ಹೆಲ್ದಿ ಗೌರ್ಮೆಂಟ್. ಇದು ಭಾಳ ಖೇದವಾದ ವಿಷಯ. ಅದನ್ನು ನಾವು ಮತ್ತು ಇನ್ನೊಂದು, ನಮ್ಮ ಬಂಜಾರ ಸಮಾಜದ ಕೆಲವು ನಾಯಕರು ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ನಾವು ಪ್ರಿಯಾಂಕಾ ಖರ್ಗೆ ಏನಪ್ಪ ಅಂತ ಹೇಳಿದ್ರೆ ಭಾಳ ಒಳ್ಳೆಯವರು, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಒಳ್ಳೆ ಕೆಲಸ ಮಾಡಿ ನಾವು ಬೇಡದಲ್ಲಿ ಬಟ್ ಡೆತ್ ನೋಟ್ನಲ್ಲಿ ಹೆಸರು ಬಂದಿದೆ ಅಲ್ಲ, ಇದಕ್ಕೆ ಮಾಡ್ತೀವಿ ನೀವು? ಸಾಯೋ ಮನುಷ್ಯ ಹೋಗೋ ಟೈಮ್ ಸಾಯೋನಲ್ಲಿ ಪ್ರಾಮಾಣಿಕವಾಗಿ ಮನಸ್ಸಿಂದ ಹೇಳ್ತಾರೆ ವಿನ ಸುಳ್ಳು ಹೇಳೋಂಗಿಲ್ಲ. ಆದ್ದರಿಂದ ಇದು ಬಂಜಾರ ಸಮಾಜದವ್ರು ಏನು ಪ್ರೆಸ್ ಮೀಟ್ ಮಾಡಿದ್ದಾರೆ, ಈ ZP ಟಿಕೆಟ್, ತಾಲೂಕು ಪಂಚಾಯತ್ ಟಿಕೆಟ್, MLA ಟಿಕೆಟ್ ಸಲಗೆ ಪ್ರಯತ್ನ ಮಾಡಿ ಸಮಾಜವನ್ನು ಗಿರ್ವಿ ಇಡ್ತಾರೆ. ಇದನ್ನು ಗಿರ್ವಿ ಮಾಡ್ಲಿಕ್ಕೆ ಹೋಗಬಾರ್ದು. ಬಂಜಾರ ಸಮಾಜದವರು ಮಾಡ್ಲಿಕ್ಕೆ ಹೋಗಬಾರ್ದು. ಯಾವುದೇ ಆಗಲಿ, ಕಾಂಗ್ರೆಸ್ ಆಗಲಿ, BJP ಆಗಲಿ, ದಳ ಆಗಲಿ, ಅವ್ರ ವಿರುದ್ಧ ಹೋರಾಟ, ಸಮಾಜ ಅನ್ಯಾಯ ಆದರೆ ವಿರುದ್ಧ ಹೋರಾಟ ಮಾಡೋದು. ಯಾವ ಪಕ್ಷ ಭೇದ ಇರಲಾರ್ದು. ಇದು ಖಂಡನೀಯವಾದ ವಿಷಯ. ಬಂಜಾರ ಸಮಾಜ ತಪ್ಪು. ನಾವು ಯಾವ ಪಕ್ಷದ ಪರವಾಗಿ ಮಾತಾಡ್ತಿಲ್ಲ, ಯಾವ್ದು ಮಾತ್ರ ಇಷ್ಟೇ ಹೇಳ್ತಾ ಇದ್ದು, ಬಂಜಾರ ಸಮಾಜದ ಮೇಲೆ ಅನ್ಯಾಯ ಆದರೆ ನಾವು ಹೋರಾಟ ಮಾಡ್ತೀವಿ, ಕೆಲಸ ಮಾಡ್ತೀವಿ ಒಂದು ಮಾತನ್ನು ಹೇಳಿ 15% ಬಸ್ ದರ ಏರಿಸ್ಬಿಟ್ರು, 15% ಬಸ್ ದರ ಏರಿಸ್ಬಿಟ್ರೆ ಏನು ಮಾಡಿದ್ರು? ಈ ಕಡೆಯಿಂದ ಬಸ್ ದರ ಏರಿಸ್ಕೇಸಿ ಈಗ 5 ಗ್ಯಾರಂಟಿಗೆ ನೀವು ಆಗ್ತಾಯಿದ್ದೀವಿ. ಇದು ಸರ್ಕಾರ ನಡ್ತಕ್ಕಂಥ ರೀತಿನ ಇದು ತಪ್ಪು, ಇದು ಖಂಡನೀಯ ಅಂತ ನಾನು ಹೇಳ್ತಾ ಇದ್ದೆವು. ಮತ್ತು ಸಚಿನ್ ಪಂಚಾಳ್ ಅವರು ಕೂಡ CODಗೆ ಬೇಡ, CBI ಕೊಡಿದ್ದು ಹೇಳ್ತಾರೆ. ಸಚಿನ್ ಪಂಚಾಳ್ ಅವರು BJPದವರು, ಬಂಜಾರ ಸಮಾಜದವರು ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಜನರು, ನಾವು ನ್ಯಾಯ ಸಿಗಬೇಕಾದ್ರೆ ನೀವು CBI ಅವ್ರಿಗೆ ಕೊಡಿ, COD ಬೇಡ. COD ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಅಲ್ವಾ? ಮಿನಿಸ್ಟ್ರು ಇನ್ವಾಲ್ವ್ಮೆಂಟ್ ಇದ್ದಾಗ COD ಹೆಂಗೆ ಕೊಡ್ತಾರೆ? CBI ಕೊಡಿ. CBI ಕೊಟ್ಟರೆ ಒಂದು ಹೊರಗೆ ನಿಜವಾದ ಒಂದು ಹೊರಗೆ ಬರ್ತದೆ. ಯಾರು ಆರೋಪಿ ಹೊರಗೆ ಬರ್ತಾರೆ. ಮತ್ತು ಆರೋಪಿಗಳು ಪ್ರಿಯಾಂಕಾ ಖರ್ಗೆ ಇಲ್ಲ ಅಂದ್ರೆ ಮತ್ತೆ ಮಿನಿಸ್ಟರ್ ಮಾಡಿ ನಾವು ಬ್ಯಾಡ ತೆಳಂಗಿಲ್ಲ. ಲೆಟ್ ದ ವಿಲ್ ಕಂಟಿನ್ಯೂ ದಿ ಮಿನಿಸ್ಟರ್. ಬಟ್ ಆರೋಪಿ ಒಂದು ಹೆಸರು ಬಂದಾಗ ಎಸ್ ರಿಸೈನ್, ಹೊರಗೆ ಬರಬೇಕು. ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು. CBI ಶುಡ್ ಬಿ ಎಂಟರ್ ಇನ್ ದಿಸ್ ಅಂತ ಹೇಳಿಸಿ ಏನಪ್ಪ ಅಂತ ಹೇಳಿದ್ರೆ, ಮತ್ತು ನಾವು ಇದು ನಮ್ಮ ಬೇಡಿಕೆ ಇದೆ, CBI ಎನ್ಕ್ವೈರಿ ಮಾಡಬೇಕು. ಓಕೆ. ಈಗ